ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸ್ಪೆಷಲಿ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ, ನರೇಂದ್ರ ಮೋದಿ ಅವರ ವಿರುದ್ಧ ಹರಿಹಾಯ್ತಾನೆ ಇದ್ದಾರೆ. ಕೇಂದ್ರ ಸರ್ಕಾರ ವಿಪಕ್ಷಗಳ ನಡುವೆ ವಾಕ್ಸಮರ ಕೂಡ ಏರ್ಪಟ್ಟಿರುವಂಥದ್ದು. ರೈತರ ಹೆಸರಿನಲ್ಲಿ ಆರೋಪ ಪ್ರತ್ಯಾರೋಪಗಳು ಮಾಡಲಾಗ್ತಾ ಇದೆ. ರೈತರ ಹಿತಾಸಕ್ತಿಗೆ ಧಕ್ಕೆ ಅಂತ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದ್ದಾರೆ. ರೈತರ ಹಿತ ಬಲಿ ಕೊಡಲ್ಲ ಅಂತ ಹೇಳ್ತಾ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಹಲವು ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಪ್ರಮುಖವಾಗಿ 5 ಪ್ರಶ್ನೆಗಳನ್ನ. ಇನ್ನ ಆ ಒಂದು ವ್ಯಾಪಾರ ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಅನ್ಯಾಯ ಆಗ್ತಾನೆ ಅಂತ ಹೇಳ್ತಾ ದೇಶದಾದ್ಯಂತ ಪ್ರತಿಭಟನೆಗೆ ಕಾಂಗ್ರೆಸ್ನಿಂದ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ರಾಹುಲ್ ಸುಳ್ಳನ್ನ ಪ್ರತಿಪಾದಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂಥದ್ದು ಬಿಜೆಪಿ. ವ್ಯಾಪಾರ ಒಪ್ಪಂದ ವಿಚಾರದಲ್ಲಿ ಸದನದಲ್ಲೂ ಕೂಡ ಸಮರ ಏರ್ಪಟ್ಟಿದೆ. ಜೋರಾಗಿ ಗಲಾಟೆಗಳು ಕೂಡ ಆಗ್ತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಒಬ್ಬರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಡಿ ಮುರಳೀಧರ್ ಸರ್, ಆರ್ಥಿಕ ತಜ್ಞರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪೆಷಲಿ ಅಮೆರಿಕ ಮತ್ತು ಭಾರತ ನಡುವಿನ ವ್ಯಾಪಾರ ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಇವನ್ ಜನರಿಗೂ ಕೂಡ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ಗಳು ಇರುವಂಥದ್ದು. ಈ ಒಪ್ಪಂದ ಏನಾಗಿದೆ, ಯಾಕೆ ಆಗ್ತಾ ಇದೆ, ಮತ್ತು ಏನಾಗ್ಬೋದು, ಲಾಭ ಏನು, ನಷ್ಟ ಏನು ಅಂತ ವಿವರವಾಗಿ ನೋಡ್ತಾ ಹೋಗೋದಾದ್ರೆ ಸರ್. ನೋಡಿ, ಒಪ್ಪಂದದ ಇನ್ನು ಡೀಟೇಲ್ಸು ಹೊರಗಡೆ ಬರ್ಲಿಕ್ಕೆ ಮುಂಚೆಯಿಂದಾನೆ ಅಪೋಸಿಷನ್ ಪಾರ್ಟಿ ಅವರು ಈ ಒಪ್ಪಂದ ಸರಿ ಇಲ್ಲ, ಇದು ನಮ್ಮ ಇಂಡಸ್ಟ್ರೀಸ್ಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಸರಿ ಹೋಗೋದಿಲ್ಲ, ನಾವು ನಮ್ಮ ದೇಶವನ್ನೇ ಅವರಿಗೆ ಮಾರಾಟ ಮಾಡ್ಬಿಟ್ವಿ ಅಂತ ಒಂದು ರೂಮರ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಒಪ್ಪಂದದ ಡೀಟೇಲ್ಸ್ ಎಲ್ಲ ಹೊರಗೆ ಬಂದ ಮೇಲೆ ಎಲ್ರಿಗೂ ಗೊತ್ತಾಯ್ತು ಇಸ್ ಅ ವೆರಿ ಬ್ಯಾಲೆನ್ಸ್ಡ್ ಅಗ್ರಿಮೆಂಟ್ ಅಂತ. ಇವಾಗ ಯಾವ ಅಗ್ರಿಮೆಂಟ್ ಇರ್ಲೂ ದೇರ್ ವಿಲ್ ಬಿ ಸಮ್ ಗಿವ್ ಅಂಡ್ ಟೇಕ್. ನಾವು ಸ್ವಲ್ಪ ಬಿಟ್ಕೊಡ್ಬೇಕು, ನಮಗೆ ಏನಾದ್ರೂ ಸಿಗುತ್ತೆ. ನಾವು ಒಂದು ಕಡೆಯಿಂದಾನೆ, ನಮ್ಮ ದೇಶದ ಕಡೆಯಿಂದಾನೆ ಯೋಚನೆ ಮಾಡಿದ್ರೆ ನಮ್ಗೆ ಯಾವ ಅಗ್ರಿಮೆಂಟ್ ಆಗ್ಲಿಕ್ಕೆ ಒಂದು ಅವಕಾಶ ಇರೋದಿಲ್ಲ. ಇದರ ಬಗ್ಗೆ ಯಾರು ಕ್ಲಿಯರ್ ಆಗಿ ಯೋಚನೆ ಮಾಡಬೇಕು. ನಮ್ಮ ದೇಶದ GDP ಬಂದು $4.25 ಟ್ರಿಲಿಯನ್ ಇದೆ. ಅದೇ ಅಮೆರಿಕ ದೇಶದ್ದು $31 ಟ್ರಿಲಿಯನ್ ಇದೆ. ನಮ್ಗಿಂತ ಅವ್ರಿಗೆ 7-8 ಟೈಮ್ಸ್ ದೊಡ್ಡವರಾಗಿದ್ದಾರೆ. ಆದ್ರಿಂದ ನಾವು ಅವ್ರ ಕಡೆಯಿಂದ ನಮಗೆ ಬಿಸ್ನೆಸ್ ಸಿಕ್ಕಬೇಕು, ನಾವು ಎಕ್ಸ್ಪೋರ್ಟ್ ಕಂಟಿನ್ಯೂ ಮಾಡಬೇಕು, ನಮ್ಮ ಇಂಡಸ್ಟ್ರೀಸ್ ಕಡೆಯಿಂದ ಮೆಟೀರಿಯಲ್ ಹೋಗ್ಬೇಕು ಅಂದ್ರೆ. ಹೇಳಿ ಸರ್, ಹೇಳಿ ಕೇಳಿಸ್ತಾ ಇದೆ, ಹೇಳಿ. ಮುರಳಿ ಸರ್ ಮಾತಾಡಿ. ಅದರಿಂದ ನಾವು ಗಿವ್ ಅಂಡ್ ಅಲ್ಲ, ಸರ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮಾತಾಡ್ಬೋದು. ಅಲ್ಲ, ಬೇರೆ ಕಡೆಯಿಂದ ಧ್ವನಿ ಬರ್ತಾ ಇದೆ, ಅದರಿಂದಾನೇ ನನಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ. ಸೊ ಅದರಿಂದ ನಾವು ಗಿವ್ ಅಂಡ್ ಟೇಕ್ ಅಂತೂ ಕೊಡ್ಲೇಬೇಕಾಗುತ್ತೆ. ನಾವು ಒನ್ ಸೈಡೆಡ್ ಅಗ್ರಿಮೆಂಟ್ ಯಾವಾಗ್ಲೂ ಯಾರು ಮಾಡ್ಲಿಕ್ಕೆ ನಮ್ ಜೊತೆಯಲ್ಲಿ ಸಿದ್ಧ ಪಡೋದಿಲ್ಲ. ಇದು ನಮ್ಮ ದೇಶದ ಒಂದು ಇತಿಹಾಸದಲ್ಲಿ, ಎಕನಾಮಿಕ್ ಹಿಸ್ಟ್ರಿನಲ್ಲಿ ಒಂದು ಇನ್ಫ್ಲೆಕ್ಷನ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ದೇಶದ GDP 4.25 ಟ್ರಿಲಿಯನ್ ಇದ್ದಾಗ ಯುರೋಪ್, USA, ಆಮೇಲೆ ಬ್ರಿಟನ್ನು, ಆಸ್ಟ್ರೇಲಿಯಾ, UAE, ನ್ಯೂಜಿಲ್ಯಾಂಡ್ ಎಲ್ಲ ಕಡೆನೂ ನಾವು ವಿ ಹ್ಯಾವ್ ಎಂಟರ್ಡ್ ಇಂಟು ಅಗ್ರಿಮೆಂಟ್ಸ್, ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್. ಅದರ ಬಿಟ್ಟು ಇವಾಗ USA ನಲ್ಲಿ ವಿ ಹ್ಯಾವ್ ಎಂಟರ್ಡ್ ಇಂಟು ನಾಟ್ ಎ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಟ್ ಅನ್ ಟ್ಯಾರಿಫ್ ಅಗ್ರಿಮೆಂಟ್ ಅಂತ ಹೇಳ್ಬೋದು. ಇದರಿಂದ ನಮಗೆ ಒಂದು ಇನ್ಫ್ಲೆಕ್ಷನ್ ಪಾಯಿಂಟ್ ಆಗಿದೆ. ಇವಾಗ 1991 ನಲ್ಲಿ ಇಂಡಿಯಾದಲ್ಲಿ ಯಾವಾಗ ಲಿಬರಲೈಸೇಷನ್ ಸ್ಟಾರ್ಟ್ ಆಯ್ತೋ ಅದೇ ತರ ಇವಾಗ ನಮ್ಮ ದೇಶದಲ್ಲಿ ಇರೋ ಒಂದು ಅವಕಾಶ ತುಂಬಾ ದೊಡ್ಡದಾಗಿ ಬಂದಿದೆ. ನಾವು ಇದನ್ನ ಹೆಂಗ್ ಕೋಪ್ ಅಪ್ ಮಾಡ್ತೀವಿ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ನಮ್ಮ ಸ್ಟೇಟ್ ಗವರ್ಮೆಂಟ್ಸ್ ಇರ್ಲಿ, ಸೆಂಟ್ರಲ್ ಗವರ್ಮೆಂಟ್ಸ್ ಇರ್ಲಿ, ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇರ್ಲಿ, ವಿಲೇಜ್ ಪಂಚಾಯತ್ಸ್ ಅಲ್ಲಿ ಅವರು ಎಷ್ಟು ನಮ್ಮ ಬಿಸ್ನೆಸ್ಗೆ ಒತ್ತು ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, ಈಸಿ ಮಾಡಿಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿದ್ರೆ ಈ ಆಪರ್ಚುನಿಟಿ ನಮಗೆ ಸಿಗೋದಿಲ್ಲ, ಇನ್ನು ಬರ್ತಾ ದಿಸ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ ಇನ್ ದ ಲೈಫ್ ಆಫ್ ಎ ಕಂಟ್ರಿ ಅಂತ ನನ್ಗೆ ಅನ್ಸುತ್ತೆ. ಅಲ್ಲ, ಈ ಆಪರ್ಚುನಿಟಿ ಓಕೆ, ಬಟ್ ಇಲ್ಲಿರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು. ಯಾಕೆಂದ್ರೆ ಇಲ್ಲಿ ರಾಜಕೀಯ ಆರೋಪಗಳು ಯಾರು ಏನಾದರೂ ಮಾಡ್ಕೊಳ್ಳಿ,
ನಿಜಕ್ಕೂ ರೈತರಿಗೆ ಏನಾದರೂ ಅನ್ಯಾಯ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಬರ್ತವಲ್ಲ, ಅದಕ್ಕೆ ಹೇಗೆ ನೋಡ್ತಾ ಹೋಗ್ಬೋದು? ಯಾಕೆಂದರೆ ಸೋಯಾ ಆಯಿಲ್ ಬಗ್ಗೆ ಅವರು ಪ್ರಶ್ನೆಯನ್ನು ಮಾಡಿರುವಂಥದ್ದು, ಅದರ ಜೊತೆಗೆ ಇಲ್ಲಿ ನಾವೇನು ಹಸುಗಳಿಗೆ ಬೂಸ ಕೊಡ್ತೀವಿ ಅಂತೆಲ್ಲ ಹೇಳ್ತೀವಲ್ಲ, ಆ ವಿಚಾರದಲ್ಲೂ ಕೂಡ ಅಮೇರಿಕದ್ದು ಎಂಟ್ರಿ ಆಗಿಬಿಟ್ರೆ ಇಲ್ಲಿರುವಂತಹ ಒಂದು ಏನು ಸಪ್ಲಿಮೆಂಟ್ಸ್ ಏನಿತ್ತು ಅದಕ್ಕೆಲ್ಲ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಎತ್ತಿರುವಂಥದ್ದು ರಾಹುಲ್ ಗಾಂಧಿ ಅವರು. ಈ ವಿಚಾರದ ಬಗ್ಗೆ ನೋಡಿದ್ರೆ ಅಂತ ಇಲ್ಲ, ನನ್ನ ಪ್ರಕಾರ ಓವರ್ ಆಲ್ ಸಿಚುವೇಶನ್ ನೋಡಿದ್ರೆ ನಮ್ಮ ಅಗ್ರಿಕಲ್ಚರ್ ಅನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ. ಬಟ್ ಏನಿದ್ರು ಸ್ವಲ್ಪ ಕಮರ್ಷಿಯಲ್ ಐಟಮ್ಸು ಅದನ್ನ ಸ್ವಲ್ಪ ಅವರು ನಟ್ಸು, ಫ್ರೂಟ್ಸು, ಫ್ಲವರ್ಸು ಈ ತರದನ್ನ ಓಪನ್ ಮಾಡಿದ್ದಾರೆ. ಅದರಿಂದ ನಮ್ಮ ಅಗ್ರಿಕಲ್ಚರಿಸ್ಟ್ಗೆ ಒಂದು ತೊಂದರೆ ಆಗುತ್ತೆ ಅಂದ್ರೆ ನಾನು ಒಪ್ಪಲ್ಲ. ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಅಗ್ರಿಕಲ್ಚರಿಸ್ಟ್ಗೂ ಸ್ವಲ್ಪ ಚೇಂಜ್ ಮಾಡಬೇಕಾದ್ರೆ ಇದೊಂದು ಅವಕಾಶ ಆಗುತ್ತೆ. ಅದರಿಂದ ಓವರ್ ಆಲ್ ಇಟ್ಸ್ ಅ ಗುಡ್ ಟಾರಿಫ್ ಅಗ್ರಿಮೆಂಟ್ ವಿತ್ USA ಅಂಡ್ ತೊಂದರೆಗಿಂತ ಲಾಭನೇ ಜಾಸ್ತಿ ಅಂತ ಅನ್ಸುತ್ತೆ. ನಾವು ಒಂದು 5% ತೊಂದರೆ 95% ಲಾಭ ಇದ್ದಾಗ ನಾವು 5% ಬಗ್ಗೆನೇ ಮಾತಾಡ್ಬೋದು. ಇದು ಆಗ್ತಾ ಇದೆಯಲ್ಲ ಅನ್ಬೋದು. ಆದ್ರೆ 95% ನಾವು ಮರಿಬಾರ್ದು. ಸೊ ನನ್ನ ಪ್ರಕಾರದಲ್ಲಿ 1, 2, 3 ಬಿಟ್ಕೊಟ್ಟು ಒಂದು 10 ವಿಷಯದಲ್ಲಿ ನಮಗೆ ಬೆನಿಫಿಟ್ ಆಗುವಾಗ ನಾವು ವಿ ಶುಡ್ ಬಿ ಫ್ಲೆಕ್ಸಿಬಲ್. ನಮಗೆ ಇದು ಖಂಡಿತವಾಗಿ ಓವರ್ ಆಲ್ ಎಕಾನಮಿಗೆ, ಓವರ್ ಆಲ್ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಇದು ಯೂಸ್ ಆಗುತ್ತೆ. ಎಲ್ಲೋ ಒಬ್ಬರಿಗೆ ಯಾವ ಅರೇಂಜ್ಮೆಂಟ್ ಅಲ್ಲೂ ಒಬ್ಬರಿಗೆ ಏನಾದ್ರೂ ಒಂದು ತೊಂದರೆ ಆಗಬಹುದೇ ಹೊಸ್ತು, ಬಟ್ ಓವರ್ ಆಲ್ ನೋಡಿದ್ರೆ ದಿಸ್ ಇಸ್ ಅ ಎಕ್ಸ್ಟ್ರೀಮ್ಲಿ ಗುಡ್ ಅರೇಂಜ್ಮೆಂಟ್. ನಮಗೆ ಒಂದು ಇನ್ಫ್ಲೆಕ್ಷನ್ ಪಾಯಿಂಟ್ ತರ ಎಲ್ಲಾನು ಇದನ್ನ ಬೆನಿಫಿಟ್ ತಗೋಬೇಕು ಅಂತ ಅನ್ಸುತ್ತೆ. ಕೊನೆಯದಾಗಿ ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಮೊನ್ನೆ ಅಷ್ಟೇ ಫ್ಯಾಕ್ಟ್ ಶೀಟ್ ನಲ್ಲಿ ಸಾಕಷ್ಟು ಬದಲಾವಣೆ ಮಾಡಲಾಯಿತು. ಅದರ ಜೊತೆಗೆ 45 ಲಕ್ಷ ಕೋಟಿ ಮುಂದಿನ 5 ವರ್ಷಗಳಲ್ಲಿ ಖಂಡಿತವಾಗಿ ಇದು ಆಗುತ್ತೆ ವ್ಯಾಪಾರ ಅನ್ನುವಂಥ ರೀತಿಯಲ್ಲಿ ಇದ್ದಂಥ ಪದಗಳನ್ನು ಇಂಟೆಂಡ್ ಅನ್ನುವಂಥದ್ರ ರೀತಿಯಲ್ಲಿ ಬದಲಾವಣೆ ಮಾಡಲಾಯಿತು. ಅಂದರೆ ಉದ್ದೇಶಿತ ಅನ್ನುವಂಥದ್ದನ್ನ ಬದಲಾವಣೆ ಮಾಡಿದ್ರಲ್ಲ, ಸೊ ಇದು ಪಾಸಿಟಿವ್ ಸೈನ್. ಅಂದರೆ ಅಮೇರಿಕ ಹಾಕಿದ್ದಂಥ ಎಲ್ಲ ಒತ್ತಡಕ್ಕೆ ಭಾರತ ಮಣಿದಿಲ್ಲ, ಅವರ ಸರ್ವಾಧಿಕಾರಿ ಧೋರಣೆಗೆ ಮಣಿದಿಲ್ಲ ಅನ್ನುವಂಥದ್ದನ್ನ ಆ ರೀತಿಯಲ್ಲೂ ಕೂಡ ನೋಡ್ಬೋದಾ, ಅಥವಾ ಈ ಫ್ಯಾಕ್ಟ್ ಶೀಟ್ ಬದಲಾವಣೆಯನ್ನು ಹೇಗೆ ನೀವು ಅಬ್ಸರ್ವ್ ಮಾಡಿದ್ರಿ ಅಂತ? ಖಂಡಿತ ನೋಡ್ಬಹುದು. ಈ $500 ಬಿಲಿಯನ್ ಅನ್ನೋ ಒಂದು ಅಂಕೆ ಇದೆಯಲ್ಲ ಅಗ್ರಿಮೆಂಟ್ ಅಲ್ಲಿ, ಇಟ್ ಈಸ್ ಓನ್ಲಿ ಅನ್ ಇಂಟೆನ್ಷನ್. ನಾವು ಇವಾಗ ಆಗ್ಲೇ ವಿ ಆರ್ ಇಂಪೋರ್ಟಿಂಗ್ ಲಾಟ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್, ಕಮರ್ಷಿಯಲ್ ಏರ್ ಕ್ರಾಫ್ಟ್ಸ್ ಅಂಡ್ ಬೇರೆ ಟೆಕ್ನಾಲಜಿ ಎಲ್ಲ ನಾವು ಇಂಪೋರ್ಟ್ ಮಾಡ್ತಾ ಇದೀವಿ US ಇಂದ. ನೆಕ್ಸ್ಟ್ 5 years ಅಲ್ಲಿ ನಾರ್ಮಲ್ ಆಗಿ ನಮ್ಮ ಗ್ರೋತ್ ಇವಾಗ 8% ಗ್ರೋತ್ ಇರೋದು. ನಾಮಿನಲ್ ಗ್ರೋತ್ 7.5% ಇದ್ರೆ, ರಿಯಲ್ ಗ್ರೋತ್ ಬಂದು 7.5 ಇದ್ರೆ, ನಾಮಿನಲ್ ಗ್ರೋತ್ ಅಬೌಟ್ 10 to 11% ಬರುತ್ತೆ. 10% ನಾಮಿನಲ್ ಗ್ರೋತ್ ಇರುವಾಗ ಇಟ್ ವರ್ಕ್ಸ್ ಔಟ್ ಟು ಡಬಲ್ ಇನ್ 5 years. ಅದರಿಂದ $500 ಬಿಲಿಯನ್ ಅನ್ನೋದು ನಾವು $500 ಬಿಲಿಯನ್ ನಾವು ಈವನ್ ಇಫ್ ಯು ಆರ್ ನಾಟ್ ಏಬಲ್ ಟು ಟಚ್ $500 ಬಿಲಿಯನ್, $400 ಬಿಲಿಯನ್, $450 ಬಿಲಿಯನ್ ಆದ್ರೂ ಅದರಲ್ಲಿ ಏನ್ ತೊಂದರೆ ಇರಲ್ಲ. We can always tell them that it is our intention to do it. ನಮಗೆ ನಿಮ್ದು ಪ್ರೈಸ್ ಸರಿ ಇಲ್ಲ, we are not able to import ಅಂತ. ಸೊ ಇದು ಬಂದು ನಮಗೆ ಒಂದು ಕಮಿಟ್ಮೆಂಟ್ ಅಲ್ಲ, ಇಟ್ ಈಸ್ ಓನ್ಲಿ ಅವರ್ ಇಂಟೆನ್ಷನ್ ಟು ಡೂ ಇಟ್. ಇನ್ನೊಂದು ಏನಪ್ಪಾ ಆಗುತ್ತೆ ಅಂದ್ರೆ, ನಮಗೆ ಇವಾಗ ಅಷ್ಟು $500 ಬಿಲಿಯನ್ ಇಂಪೋರ್ಟ್ ಮಾಡಬೇಕಾದ್ರೆ ನಾವು ಎಕ್ಸ್ಪೋರ್ಟ್ ಮೇಲೆ ನಾವು ಚೆನ್ನಾಗಿ ಕೆಲಸ ಮಾಡಬೇಕಾಗುತ್ತೆ, ಸೊ ದಟ್ ಅವರ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ವಿಲ್ ಬಿ ಗುಡ್ ಅಂತ. ಇದು ಬಂದು ಸೆಂಟ್ರಲ್ ಗವರ್ಮೆಂಟ್ ಇರಲಿ, ಸ್ಟೇಟ್ ಗವರ್ಮೆಂಟ್ ಇರಲಿ, ನಾನು ಹೇಳಿದೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಎಲ್ಲಾ ಲೆವೆಲ್ ಆಫ್ ಬ್ಯೂರೋಕ್ರಸಿನಲ್ಲೂ ಇದು ಒಂದು ಸೀರಿಯಸ್ ಸಿಚುವೇಶನ್ ಅಂತ ತಗೊಂಡ್ಬಿಟ್ಟು ಹೆಲ್ಪ್ ಮಾಡಿದ್ರೆ ನಾವು ಈಸಿಲಿ ವಿ ಕ್ಯಾನ್ ಗ್ರೋ ಅಂಡ್ ವಿ ಕ್ಯಾನ್ ಕನ್ವರ್ಟ್ ದಿಸ್ ಆಪರ್ಚುನಿಟಿ ಇಂಟು ಎ ಹ್ಯೂಜ್ ಇನ್ಫ್ಲೆಕ್ಷನ್ ಅಂತ ಅನ್ಸುತ್ತೆ. ಓಕೆ, ನೋಡೋಣ ಸರ್, ಅದು ಮಾರ್ಚ್ ಎಂಡ್ ಒಳಗಡೆ ಒಂದು ಕ್ಲಾರಿಟಿ ಸಿಗುತ್ತೆ. ಫ್ಯಾಕ್ಟ್ ಶೀಟ್ ಎಲ್ಲ ಅಂತಿಮವಾಗಿ ಒಪ್ಪಂದ ಎಲ್ಲ ಅಧಿಕೃತವಾದಂಥ ಸಂದರ್ಭದಲ್ಲಿ ಮಾರ್ಚ್ ಎಂಡಲ್ಲಿ ಕಾದು ನೋಡೋಣ ಏನಾಗಬಹುದು ಅನ್ನುವಂಥದ್ದನ್ನ. ಧನ್ಯವಾದ ಸರ್, ಇಷ್ಟು ತನಕ ಜಾಯ್ನ್ ಆಗಿ ನ್ಯೂಸ್ 18 ವೀಕ್ಷಕರಿಗೆ ಈ ಒಂದು ಟ್ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಕ್ಕೆ ಮುರಳಿ ಸರ್. ಥ್ಯಾಂಕ್ ಯು. ಒಟ್ಟಾರೆ ಇಲ್ಲಿ ಮುರಳಿ ಸರ್ ಹೇಳ್ತಾ ಇದ್ರು 95% ಒಳ್ಳೆದಾಗುವಂಥ ಸಂದರ್ಭದಲ್ಲಿ 5% ಯೋಚನೆ ಮಾಡಬಾರ್ದು ಅಂತ. ಬಟ್ ಆ 5%ಅಲ್ಲಿ ಅಕಸ್ಮಾತ್ ರೈತರೇ ಇದ್ದಿದ್ದೇ ಆದರೆ ನಿಜಕ್ಕೂ ಅದೊಂದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ನೀನು 95% ಉದ್ಯಮಿಗಳಿಗೆಲ್ಲ ಹೆಲ್ಪ್ ಆಗಿಬಿಟ್ಟು 5% ರೈತರಿಗೆ ಲಾಸ್ ಆಗುವಂಥದ್ದಾದರೆ ರೈತರನ್ನ ಭಾರತದ ಬೆನ್ನೆಲುಬು ಅಂತ ಕರಿತೀವಿ. ಆ ಬೆನ್ನೆಲುಬೆ ಮುರಿದಂಗೆ ಆಗ್ಬಿಡಲ್ವಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕಾಡ್ತವೆ. ಅಫ್ಕೋರ್ಸ್ ಈಗ ಡಾಕ್ಟರ್ ಡಿ ಮುರಳೀಧರ್ ಅಂತ ಹೇಳಿದವರು ಆರ್ಥಿಕ ತಜ್ಞರು. ನಾವು ಕೆಲವು ಒಪ್ಪಂದಗಳಲ್ಲಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರಲೇಬೇಕು. ಈಗ ಇಡೀ ನಮ್ಮ ದೇಶದ 100% ನಮ್ಮ ದೇಶದ ಪರವಾಗಿ ನಾವು ಡೀಲ್ ಮಾಡೋಕ್ಕೆ ಹೋದರೆ ಆ ದೇಶ ಯಾಕೆ ನಮ್ಮ ಜೊತೆ ಡೀಲ್ ಮಾಡಬೇಕಂತ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು. ಎಲ್ಲವೂ ಕೂಡ ನಮ್ಮ ಪರವಾಗೇ ಇರಬೇಕು ಅಂತ ಹೇಳಿದ್ರೆ ಅಮೆರಿಕ ಯಾಕೆ ನಮ್ಮ
ಜೊತೆ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೋಬೇಕು. ಅವರು ಕೂಡ ಲಾಭದಾಯಕ ದೃಷ್ಟಿಯಿಂದ ನೋಡಬೇಕು, ನಾವು ಕೂಡ ಲಾಭದಾಯಕ ದೃಷ್ಟಿಯಿಂದ ನೋಡಬೇಕು. ಇದೊಂಥರ ಈಕ್ವಲ್ ಮ್ಯೂಚುವಲ್ ಬೆನಿಫಿಟನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ಅವರು ಹೇಳಿದರು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇದ್ದರೆ ಮಾತ್ರ ಡೀಲ್ಗಳು ಸಕ್ಸಸ್ ಆಗ ಕಾರಣ ಅಂತೇಳಿ. ಎಸ್, ಈಗ ಡ್ರೈ ಡಿಸ್ಟಿಲ್ಲರ್ ಆಮದು ಯಾಕೆ ಮಾಡ್ಕೊಳ್ತಿದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಮೂಲಭೂತ ಪ್ರಶ್ನೆ ಎತ್ತಿದ್ದಾರೆ. ನೀವು ಹೇಳಿದಾಗ ಅದು ಅಲ್ಲಿ ರೈತರು ಬರ್ತಾರೆ, ನಮ್ಮ ಜಾನುವಾರಿಗೆ ಅಮೆರಿಕದ GM ಮೆಕ್ಕೆಜೋಳವನ್ನು ಯಾಕೆ ಕೊಡ್ತೀರಾ, ನಮ್ಮ ಮೆಕ್ಕೆಜೋಳ ಬೆಳ್ತಕ್ಕಂಥ ರೈತರು ಎಲ್ಲಿ ಹೋಗ್ಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ನಮ್ಮ ಹೈನೋದ್ಯಮವನ್ನು ಅಮೆರಿಕ ಯಾಕೆ ಡಿಸೈಡ್ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ನಿಮಗೆ ಆಲೆಂಡ್ ದೇಶಗಳು ಹೊರತುಪಡಿಸಿದರೆ ಭಾರತದಲ್ಲಿ ಅತಿ ಹೆಚ್ಚು ಹೈನುಗಾರಿಕೆ ಇರ್ತಕ್ಕಂಥದ್ದು. ಹೈನುಗಾರಿಕೆ ಅನ್ನೋದು ಏನಾಗಿದೆ ಅಂದರೆ ಗ್ರಾಮೀಣರ ಬದುಕನ್ನು ಇವತ್ತು ಒಂದಷ್ಟು ಸೊಗಸಾಗಿಸಿದೆ ಅಂತ ಹೇಳಿದ್ರೆ, ಒಂದು ಜೀವನ ನಡೆಸಲಿಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿದರೆ ಹೈನುಗಾರಿಕೆ ಇರ್ತಕ್ಕಂಥ. ನಮ್ಮ ಮುಂದೆ ಕಣ್ಣು ಮುಂದೆ ಅಮೂಲ್ ಇರ್ತಕ್ಕಂಥ ಅಮೂಲ್ ಇವತ್ತು 92,000 ಕೋಟಿ ರೂಪಾಯಿಯಷ್ಟು ವರ್ಷಕ್ಕೆ ಟರ್ನ್ ಓವರ್ನ ಮಾಡುತ್ತೆ. ನಮ್ಮ ಕರ್ನಾಟಕದ KMF ಸುಮಾರು 40,000 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡುತ್ತೆ. ಅದಲ್ಲದೆ ಖಾಸಗಿ ವಲಯದಲ್ಲಿ ಬೇರೆ ಬೇರೆ ವಲಯಗಳಿರ್ತಕ್ಕಂಥದ್ದು. ನಿಮಗೆ ಗೊತ್ತಿಲ್ಲ, ಹಾಸನ ಒಂದು ಜಿಲ್ಲೆಯಲ್ಲಿ ಸುಮಾರು 1 ಲಕ್ಷ ಲೀಟರ್ ಎಕ್ಸ್ಟ್ರಾ ಇವತ್ತು ಖಾಸಗಿಯವರು ತೆಗೆದುಕೊಳ್ತಾರೆ. ಅಂದರೆ ನಾನು ಎಕ್ಸಾಂಪಲ್ ನಿಮಗೆ ಹೇಳಿದ್ದು. ಹಾಗಾಗಿ ಅವ್ರು ಹೇಳ್ತಿದ್ದಾರೆ ಹೈನುಗಾರಿಕೆಗೆ ಹೊಡೆತ ಬೀಳುತ್ತೆ, ನಮ್ಮ ಹೈನುಗಾರಿಕೆಯನ್ನು ಅಮೆರಿಕ ಡಿಸೈಡ್ ಮಾಡುತ್ತೆ ಅನ್ನೋದೊಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಸೋಯಾಬೀನ್ ಆಯಿಲನ್ನು ನಾವು ತೆಗೆದುಕೊಂಡ್ರೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ರೈತರು ಎಲ್ಲಿ ಬೀದಿಗೆ ಬೀಳ್ತಾರೆ ಅಂತ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನೂ ಕೂಡ ಡೀಲು ಇನ್ನೂ ಮಾತುಕತೆ ನಡೀತಾ ಇರ್ತಕ್ಕಂಥದ್ದು. ಅದು ಮಾರ್ಚ್ನಲ್ಲಿ ಅಂತಿಮವಾಗಿ ಒಪ್ಪಂದಗಳು ನಡೀತವೆ. ಒಂದಷ್ಟು ಕೊಡು ಮತ್ತು ತೆಗೆದುಕೊಳ್ಳು ಅನ್ನೋದು ಈಗಾಗಲೇ ನಡೀತಿರ್ತಕ್ಕಂಥದ್ದು. ಹಾಗಾಗಿ ಫ್ಯಾಕ್ಟ್ ರಿಲೀಸನ್ನು ಅಮೆರಿಕ ಅನಿವಾರ್ಯವಾಗಿ ಯಾಕಂತ ಹೇಳಿದ್ರೆ ಇಂಥ ಅತಿ ದೊಡ್ಡ ಡೀಲು ಎಲ್ಲೊಂದು ಕಡೆ ನಮಗೂ ನಷ್ಟ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಫ್ಯಾಕ್ಟ್ ಚೆಕ್ ಅಂತ ಹೇಳಿ ಫ್ಯಾಕ್ಟ್ ಶೀಟನ್ನು ಕಳಿಸಿರ್ತಕ್ಕಂಥದ್ದು. ಈಗಾಗಲೇ ನಾವು ಯುರೋಪ್ ಜೊತೆ ಸುಮಾರು 38 ರಾಷ್ಟ್ರಗಳ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ. ಆ ಒಪ್ಪಂದಗಳಲ್ಲೂ ಕೂಡ ನಮಗೆ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿಮಗೆ ಸುಮಾರು 10 ರಿಂದ 15 ವರ್ಷಗಳ ಕಾಲ ಯುರೋಪ್ ರಾಷ್ಟ್ರಗಳ ಜೊತೆ ನಾವು ಸರಿಯಾದ ಒಂದು ಡೀಲನ್ನು ಮಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಪ್ರಯತ್ನ ಅಂತ ಹೇಳಿದ್ರು. ಅದಕ್ಕಾಗಿ ಆಲ್ ಡೀಡ್ ಆಫ್ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿ ಕರೆದುಕೊಂಡ್ರು. ಹಾಗಾಗಿ ಇಲ್ಲಿ ರಾಹುಲ್ ಗಾಂಧಿ ಒಂದಷ್ಟು ಮೂಲಭೂತ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ವಿಪಕ್ಷ ನಾಯಕರಾಗಿ ದೇಶದ ರೈತರ ಬಗ್ಗೆ, ರೈತರಿಗೆ ಸಮಸ್ಯೆ ಆಗುತ್ತೆ, ರೈತರಿಗೆ ಹೊಡೆತ ಬಿದ್ದರೆ ಕಷ್ಟ ಆಗುತ್ತೆ, ಇಡೀ ಕೃಷಿಗೆ ಹೊಡೆತ ಬೀಳುತ್ತೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗಾಗಿ ಸರ್ಕಾರ ಪಾರದರ್ಶಕವಾಗಿ ಅಗ್ರಿಕಲ್ಚರ್ಗೆ ಏನು ಅನುಕೂಲ ಆಗುತ್ತೆ ಮತ್ತು ಅನಾನುಕೂಲ ಆಗುತ್ತೆ ಅನ್ನೋದು ಕೂಡ ನಮ್ಮ ಸರ್ಕಾರ ಕೂಡ ಒಂದು ಫ್ಯಾಕ್ಟ್ ಶೀಟನ್ನು ರಿಲೀಸ್ ಮಾಡಬೇಕು. ಆ ಮುಖಾಂತರ ಒಂದಷ್ಟು ದೇಶದ ರೈತರಲ್ಲಿರ್ತಕ್ಕಂಥ ಒಂದಷ್ಟು ಮನೋಭಾವನೆ ಎಲ್ಲೊಂದು ಕಡೆ ಅಮೆರಿಕದ ಒಪ್ಪಂದಕ್ಕೆ ಸಹಿ ಹಾಕುವ ಮುಖಾಂತರ ಇಡೀ ಅಮೆರಿಕ ಇಡೀ ದೇಶದ ಅಗ್ರಿಕಲ್ಚರ್ನ ಕಂಟ್ರೋಲ್ ಮಾಡ್ತಂತೇಳಿ ಆರೋಪ ಇದೆ. ಆ ಆರೋಪಕ್ಕೆ ತಿರುಗೇಟು ಕೊಡಬೇಕು ಅಥವಾ ಏನು ನಡೀತಿದೆ ಅಂತೇಳಿ ನಮ್ಮ ದೇಶದಲ್ಲಿ ಕೂಡ ಒಂದು ಫ್ಯಾಕ್ಟ್ ಶೀಟನ್ನು ರಿಲೀಸ್ ಮಾಡೋ ಮುಖಾಂತರ ರೈತರಲ್ಲಿರ್ತಕ್ಕಂಥ ಗೊಂದಲಗಳು, ವಿಪಕ್ಷದಲ್ಲಿರ್ತಕ್ಕಂಥ ಗೊಂದಲವನ್ನು ನಿವಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಪ್ರಶ್ನೆ ಮಾಡೋದು ತಪ್ಪಲ್ಲ ರಾಹುಲ್ ಗಾಂಧಿ ಅವರು, ಅದಕ್ಕೊಂದು ಕ್ಲಾರಿಟಿಯನ್ನು ಕೊಡಲಿ. ಇಲ್ಲಪ್ಪ ಇವ್ರು ಚೈಲ್ಡಿಶ್ ತರ ಏನೇನೋ ಮಾತಾಡ್ತಾರೆ, ಅದನ್ನೆಲ್ಲ ಬಿಟ್ಬಿಟ್ಟು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಲ್ಲ ನಾವು ಎಲ್ಲಿಯೂ ಅನ್ಯಾಯ ಮಾಡ್ತಾ ಇಲ್ಲ, ಈಗ ಅವ್ರು ಕೇಳಿರುವಂಥ ಪ್ರಶ್ನೆಗಳು ಈ ರೀತಿಯಾಗಿ ಕ್ಲಾರಿಟಿ ಇದೆ ಅನ್ನುವಂಥದ್ದೊಂದು ಸ್ಪಷ್ಟನೆ ಕೊಟ್ಬಿಟ್ರೆ ಇರುವಂಥ ಸಮಸ್ಯೆಗಳೇ ಆಗಲಿ ಅಥವಾ ಇರುವಂಥ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ನೋಡೋಣ ಆ ಒಂದು ಪ್ರಾಬ್ಲಮ್ಸ್ ಅನ್ನ ಅಥವಾ ಎತ್ತಿರುವಂಥ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಾರ ಅಂತ. ಧನ್ಯವಾದ ಪಟೇಲ್ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ.